ಅವರು ಈ ವಿಡಿಯೋ ನೋಡಿ ಏನು ಅನ್ಕೊಂತೀರೋ ಏನೋ ಗೊತ್ತಿಲ್ಲ, ಜಸ್ಟ್ ಫನ್ಗೋಸ್ಕರ ಮಾಡಿದ್ದೀನಿ. ಏನು ಹಲೋ ಏ ಕಟ್ ಮಾಡಂತ. ಹಾಯ್ ಗೈಸ್, ವೆಲ್ಕಮ್ ಟು ಪೂರ್ವಿಕಾ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಗುರು ಅವ್ರಿಗೆ ಕಾಲ್ ಪ್ರ್ಯಾಂಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಏನಾಗುತ್ತೆ ಅಂತ ನೋಡೋಣ ಇವಾಗ. ಸೊ ಗೈಸ್, ಕಾಲ್ ಮಾಡೋಣಕ್ಕೆ ಬನ್ನಿ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ, ಚೆನ್ನಾಗಿದೆಯಾ ಅಕ್ಕ? ಸ್ಟಾರ್ಟ್ ಮಾಡಿರ್ತೀನಿ, ಫೋನ್ ಮಾಡ್ತೀನಿ. ಹಲೋ, ಗುರುನಾಯಕ್ ಅವರ ಅಂತೇಳಿ ಕೇಳ್ತೀನಿ ಫಸ್ಟು. ಹೌದು ಹೇಳಿ ಅಂತಾರೆ. ನಿಮ್ಗೆ ಯಾರು ನಂಬರ್ ಕೊಟ್ಟಿದ್ದು ಅಂತ ಅವ್ರು ಕೇಳ್ತಾರೆ. ನನಗೆ ಪೂರ್ವಿಕಾ ಕೊಟ್ಲು, ನನ್ನ ಹತ್ರ ಮಾತಾಡ್ಬೇಕಂತಲ್ಲ, ಏನು ಹೇಳಿ ಅಂತೇಳಿ ಹೇಳ್ತೀನಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಅದಕ್ಕೇನು ಆಯ್ತಲ್ಲ ಅವಳದು, ನಾನು ಸುಮ್ಮನೆ ಇದಾಗತ್ತೆ. 86183286 ಹಲೋ ಹಲೋ ಹಲೋ, ಯಾರು? ನೀವು ಗುರುನಾಯಕ್ ಅಂತನಾ? ಹೌದು, ಯಾರು ಅಂತ? ಹಾಂ, ಗೊತ್ತಾಗಲ್ಲ ಯಾರು ಅಂತೇಳಿ. ನೀವು ಪೂರ್ವಿಕಾ ಹತ್ರ ಹೇಳಿದ್ರಂತಲ್ವಾ ನನ್ನ ಹತ್ರ ಮಾತಾಡಬೇಕು ಅಂತ. ಸೊ ಅದಕ್ಕೆ ಅವಳ ನಂಬರ್ ಕೊಟ್ಲು, ಸೊ ಅದಕ್ಕೆ ಕಾಲ್ ಮಾಡಿದ್ದೀನಿ. ನಾ ಯಾವಾಗ ಹೇಳಿನಕ್ಕ ಮಾತಾಡ್ತೀನಿ ಅಂತೇಳಿ? ಗೊತ್ತಿಲ್ಲ, ಅವಳು ಹೇಳಿದ್ಲು ಏನೋ ನಿನ್ನ ಹತ್ರ ಮಾತಾಡ್ಬೇಕಂತೆ ಅಂತೇಳಿ ನಂಬರ್ ಕೊಟ್ಲು. ಸೊ ಅದಕ್ಕೆ ಕಾಲ್ ಮಾಡಿದೆ ನಾನು. ಏನಂತ ಹೇಳಿ, ಪರವಾಗಿಲ್ಲ. ಯಾರು ಮಾತಾಡೋದು? ಪೂರ್ವಿಕರು ಮಾತಾಡೋದು. ಪೂರ್ವಿಕಾ ವಾಯ್ಸ್ ಗೊತ್ತಾಯ್ತು. ವಾಯ್ಸು ನಂದು ಅವಳದು ಇಬ್ಬರು ಶಿವಮೊಗ್ಗದಲ್ಲೇ ಇರೋದಲ್ವಾ, ಸೊ ಅದಕ್ಕೆ ನಿಮ್ಗೆ ಗೊತ್ತಾಗ್ತಾ ಇದೆ ಇರಬೇಕು. ಗೊತ್ತಾಯ್ತು ಮಾತಾಡೋದು. ಹೇಳ ಯಾವ ಪೂರ್ವಿಕಾ ಸರ್? ಪೂರ್ವಿಕಾ ಅಲ್ಲ, ನೀವು ಗುರುನಾಯಕ್ ಹೌದಾ? ಹಲೋ, ಯಾರ ಅಲ್ಲಕ್ಕ, ನಾ ಸ್ವಲ್ಪ ಕೆಲಸ ಐತೆ ಮಾಡ್ತಾವ. ಹಾಂ, ಆಮೇಲೆ ಮಾಡ್ತಾವ. ನಾನು ನಿಮ್ಗೆ ಕೇಳ್ಕೊಂಡು ಕಾಲ್ ಮಾಡಿದ್ದೀನಿ, ಆಮೇಲೆ ಮಾಡ್ತೀನಿ ಅಂತಿದ್ದೀರಲ್ಲ ನೀವು. ನಾ ಪೂರಿಗೆ ಫೋನ್ ಕೇಳ್ತು. ಓಕೆ ಸರ್, ಓಕೆ. ಮೂರು ನಿಮಿಷ ಆಗಲೇ ಗೊತ್ತಾಗ್ಬಿಟ್ಟೈತೆ ಅವ್ರಿಗೆ ವಾಯ್ಸ್. ಸೊ 4ನೇ ತಾರೀಕಿಗೆ ಶೂಟಿಂಗ್ ಇದ್ರೆ ಸ್ವಲ್ಪ ಹೇಳಿ, ನನ್ನೂ ಬೆಳೆಸಿ ಅಂತೀನಿ ಇವಾಗ. ಹಲೋ ಹಲೋ ಸರ್, 4ನೇ ತಾರೀಕಿಗೆ ಶೂಟಿಂಗ್ ಇದೆಯಾ? ಇಲ್ಲ, ಮತ್ತು ಅವಳು ಹೇಳಿದ್ಲು ಶೂಟಿಂಗ್ ಇದೆ ಅಂತ. ನಾ ಹಾಸ್ತೀನಿ. ಸ್ವಲ್ಪ ನನ್ನ ಹತ್ರ ಮಾತಾಡಿ. ನಲ್ಲೇ ಅಷ್ಟೇ, ನಮ್ಮ ಅಣ್ಣಂಗೆ ಮಾಡ್ತಾನೆ ಗೈಸ್. ನಮ್ಮ ಅಣ್ಣ ಡ್ಯೂಟಿ ಎಲ್ಲ ಅವನೇ. ಸರ್, ನನ್ನ ಸ್ವಲ್ಪ ಬೆಳೆಸಿ. ಯಾಕಂಗೆ ಅವಕಾಶ ಪಡೋಣ. ಹಲೋ
ಸರ್ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ? ಹಂಗಾಗಿ ಕಟ್ ನನಗೆ ಮಾಡಿ ಯಾರದು ಗೊತ್ತಾಗೋತು ಪೂರ್ವಿಕ ಧ್ವನಿ ಬಂದ ಬರಾಗತ್ತೈತಿ. ಸರ್. ಕಾಲ್ನ ಹಂಗೆ ಕಟ್ ಮಾಡ್ತೀರಲ್ವಾ? ನಾನು ಎಷ್ಟು ಆಸೆಯಿಂದ ಮಾಡಿದ್ದೀನಿ. ನಮ್ಮನ್ನು ಸ್ವಲ್ಪ ಬೆಳೆಸಿ ಸರ್. ಪೂರ್ವಿಕ ಆಟ ತಕ್ಕೊಂಡು ಹೇಳು, ನಂಗೆ ಗೊತ್ತಾಗ್ತೈತಿದ ವಯಸ್ಸು. ಪೂರ್ವಿಕನ ಸರ್? ನಿಮ್ಗೆ ಯಾವಾಗಲೂ ಪೂರ್ವಿಕ ಅವ್ರದ್ದೇ ಜಪನ ಸರ್? ನಾನು ಅವಳು ಒಂದೇ ಊರಲ್ಲಿರೋದಲ್ವಾ, ಅದಕ್ಕೆ ನನ್ನ ವಾಯ್ಸ್ ಹಂಗೆ ಬರ್ತಿದೆ. ಒಂದೇ ಊರಲ್ಲಿ ಇದ್ರು ವಯಸ್ಸು ಹೆಂಗ್ ಬರ್ಬೇಕು ಹಂಗ? ಅವಳು ನನ್ನ ರಿಲೇಟಿವ್ ಸರ್. ನಿಮಗೆ 4ನೇ ತಾರೀಕು ಶೂಟಿಂಗ್ ಇದೆ ಅಲ್ವಾ? ಪೂರ್ವಿಕ ಹೇಳು, ಸುಮ್ಮನೆ ತಲೆ ಕೆಡ್ಸ್ಬೇಡ. ಏನ ಪೂರ್ವಿಕಾ ಅಂತೀರಲ್ಲ, ಬರೀ ಅವಳದೇ ಜಪನ ನಿಮಗೆ? ಸೊ ಮಾಡ್ತಿದ್ದೀನಿ, ಸ್ವಲ್ಪ ಸ್ವೀಟಾಗಿ ಮಾತಾಡಿ. ಯಾಕಂಗೆ ರಫಾಗಿ ಮಾತಾಡ್ತಿದ್ದೀರಾ? ಹಲೋ ಹಲೋ, ಹಲೋ. ಕಾಮಿಡಿ ಮಾಡೋದು ಬಿಡು, ಮೊದಲು ಮಾತಾಡು. ನಾನೇ ಮಾತಾಡ್ತಿದ್ದೀನಲ್ಲ ಸರ್. ನಾವು ವಾಯ್ಸ್ ಹೆಂಗ್ ಗೊತ್ತಾಗ ಮಾಡಿದ್ದೆ? ವಾಯ್ಸ್ ಗೊತ್ತಾಗಲ್ಲ ನನಗೆ ಸರ್. ನಾನು ಅವ್ರ ಊರೋಳು, ಅದರಲ್ಲೂ ನಾನು ಅವ್ರ ರಿಲೇಷನ್ ಅಲ್ವಾ, ಸೊ ಅದಕ್ಕೆ ವಾಯ್ಸ್ ಹಂಗೆ ಬರ್ತಾ ಇದೆ ಅಷ್ಟೇ. ನೀವು ನೋಡಿದ್ರೆ ಯಾವಾಗಲೂ ಪೂರ್ವಿಕಾ ಅಂತ ಜಪ ಮಾಡ್ತಿದ್ದೀರಾ. ಹಾಂ ವಾಯ್ಸ್ ಹೆಂಗ್ ಗೊತ್ತಾಗಲ್ಲ ಮಾಡಿದೆ ನನಗೆ? ಸರ್, ಬೇಕಿದ್ರೆ ಅವಳಿಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಹಾ ಸರಿ. ನಮ್ಮಣ್ಣಂಗೆ ಸರ್ ಗೈಸ್ ಏನಂದರೆ, ಇವಾಗ ನಮ್ಮ ಅಣ್ಣಂಗೆ ಹಚ್ತಾನೆ. ನಮ್ಮ ಅಣ್ಣ ಡ್ಯೂಟಿಯಲ್ಲಿ ಅವ್ನು ಕಟ್ ಮಾಡ್ತಾನೆ, ತಿರ್ಗಾ ಇದಕ್ಕೆ ಮಾಡ್ತಾನೆ ಸುಮ್ಮನೆ. ಅಪ್ಪಣ್ಣಂಗೆ ಫೋನ್ ಮಾಡಲ್ಲ ಅವನು ಗೈಸ್. ನಮ್ಮ ಅಣ್ಣ ರಿಸೀವ್ ಮಾಡಲ್ಲ ಕೆಲಸದಲ್ಲ. ನೋಡಿ ಕಣ್ಣು ಸೇರಿಲ್ಲ ನನಗೆ. ಆದರೂ ಇವತ್ತು 250 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನಿಂತೋಗ್ಬಿಡ್ತಾರೆ ಅಂತ ತಿರ್ಗಾ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಮಮ್ಮಿ ನನ್ನ ಜೊತೆ ಗಮನ ಕೊಡ್ತಾರೆ. ಇದು ಗಂಟ್ಲು ಕೆಟ್ಟಿರ್ತಾರೆ. ಹಲೋ ಹಲೋ. ಪೂರ್ವಿಕ ಇವತ್ತಿದ ನಾನು ಪೂರ್ವಿಕಾ ಅಲ್ಲ, ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಎಷ್ಟು ಆಸೆ ಎಲ್ಲ ಕಾಲ್ ಮಾಡಿದ್ದೀನಿ. ನೀವು ಬರೀ ಪೂರ್ವಿಕಾ ಅಂತೀರಲ್ಲ. ಅದೇ ವಾಯ್ಸ್ ಹೆಂಗ್ ಕುಣಿಡ್ದಾಗಲ್ಲ ಅಂದೆ, ಅಷ್ಟು ನೆನಪು ಶಕ್ತಿ ಇಲ್ಲ ಮಟ್ಟ ನನಗೆ. ಅವಳು ನಮ್ಮ ಊರವಳು, ಸೊ ಅದರಲ್ಲೂ ನನ್ನ ರಿಲೇಟಿವ್ ಅಲ್ವಾ. ಯಾರನ್ನ? ಪೂರ್ವಿಕನ. ಹಾಂ ಓಕೆ, ಒಂದು ನಿಮಿಷ ಸರಿ. ಕಾಲ್ ಪಿಕ್ ಮಾಡ್ತಾಳ ನೋಡ್ತೀನಿ. ಸರ್ ಹಾಗೆ ಇರ್ತೀರಾ? ಕಾಲಿಗೆ ತಗೊತೀನಿ. ಹಲೋ, ಒಂದು ನಿಮಿಷ ಸರ್, ತಗೊತಿದ್ದೀನಿ. ಮತ್ತೇನು ಬಿಡು. ಹಲೋ ಹಲೋ. ಸರ್, ಕಾಲ್ ಪಿಕ್ ಮಾಡ್ತಿಲ್ಲ, ಅವ್ರಮ್ಮ ಪಿಕ್ ಮಾಡ್ತಿದ್ದಾರೆ. ಎಲ್ಲ ಸಾಕು ನನಗೆ. ನಿಜ ಹೇಳ್ತಿದ್ದೀನಿ, ಡವ್ ಅಂತಿದ್ದೀರ ನೀವು. ಇಷ್ಟೊತ್ತು ಮಾತಾಡಿದೆ, ದನಿ ಕೂನಿ ಸಿಗಲಾರ್ದ ಮತ್ ನನ್ ಬರ್ತದ ಈ ಬಾಯಿ. ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ್ ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಏನ್ ಮಾಡ್ತೀಯಾ? ಬ್ರಹ್ಮನ್ ಮಿಸ್ಟೇಕ್, ಹೆಣ್ಣಾಗ್ಬಿಟ್ಬಿಟ್ಟಿದ್ಯಾ. ನನ್ನ ವಾಯ್ಸ್ ನೀಟಾಗಿ ಕೇಳಿಸ್ಕೊಳ್ಳಿ. ಅವಳ ವಾಯ್ಸ್ ಎಷ್ಟು ರಫ್ ಇದೆ, ನಾನು ಎಷ್ಟು ಕ್ಯೂಟಾಗಿ ಮಾತಾಡ್ತಿದ್ದೀನಿ. ನನಗೆ ಗೊತ್ತಾಗ್ತೈತಿ ಬಿಡ. ಸುಮ್ಮ ಆಟ ತಗೋಬೇಡ. ನನ್ನ ಹತ್ರ ಏಕವಚನದಲ್ಲೆಲ್ಲ ಮಾತಾಡ್ಬಿಡಿ ಸರ್. ಆ ಪೂರಿಕ ಹೇಳು,
ಸರ್ ಅವಳಿಗೆ ನೀವೇ ಲೈನಿಗೆ ಹಾಕಿ ಸರ್ ಅವಳಿಗೆ, ಓಕೆನಾ? ನೀವೇ ಲೈನ್ಗೆ ಹಾಕಿ. ನಾ ಮಧ್ಯಾಹ್ನ ಹಚ್ತೀನಿ ಸರ್. ಇಲ್ಲ ಸರ್, ನಿಮ್ಮ ಹತ್ರ ಮಾತಾಡಬೇಕು ಅಂತ ತುಂಬ ಆಸೆಯಿಂದ ಮಾಡಿದ್ದೀನಿ. ಹಲೋ 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 ಸರ್, ನಿಮ್ಮ ಹತ್ರ ಮಾತಾಡಬೇಕು ಅಂತ ತುಂಬ ಆಸೆಯಿಂದ ಮಾಡಿದ್ದೀನಿ ಸರ್. ನನಗೆ ಚೆನ್ನಾಗಿ ತಿಳಿಸಿದ್ರು, ನಾ ಏನ್ ಮಾಡಿದ್ದೇಳಿ. ಸರ್ ಅವಳಿಗೆ ಕಾನ್ಫರೆನ್ಸ್ ಕಾಲ್ಗೆ ಹಾಕಿ ಸರ್. ಸರಿ ಮಧ್ಯಾಹ್ನ ಹಾಕ್ತೀನಿ ಸರ್. ಸರ್ ಇಲ್ಲ ಸರ್, ನಾನು ತುಂಬ ಆಸೆಯಿಂದ ಮಾಡಿದ್ದೀನಿ. ಮಧ್ಯಾಹ್ನ ತನಕ ಕಾಯೋಕ್ಕಾಗಲ್ಲ, ನನಗೆ ವರ್ಕ್ಸ್ ಇದೆ ತುಂಬ. ಮಧ್ಯಾಹ್ನ ಹಚ್ತೀನಿ ಸರ್. ನಿಮಗೆ ಪೂರಿ ಕರ್ದಿಲ್ಲ, ಮಧ್ಯಾಹ್ನ ಹಚ್ತೀನಿ. ಹಾಂ ಪೂರಿ ಕಲ್ಲ ಮಾತಾಡುದ ಸರ್? ಪೂರ್ವಿಕಾ ಅಲ್ಲ. ಇಲ್ಲ ಸರ್, ನಿಮ್ಮ ಹತ್ರ ಮಾತಾಡಬೇಕು ನಾನು. ಹಲೋ ಸರಿ ಬರ್ರಿ, ನಾ ಬಿದ್ದೀನಿ, ಹಚ್ತೀನಿ ಅಂತ ಆಮೇಲೆ. ಏನು ಬ್ಯುಸಿ ಇದ್ದೀರಾ ಸರ್? ನಿಮ್ಗೆ ಅಂಥದ್ದು ಏನು ಕೆಲಸ ಇದೆ? ಕೆಲಸ ಮಾಡೋದು ಏನು ಕೆಲಸ ಮಾಡ್ತಿದ್ದೀರೋ? ಹೋದಾಗ ಹೊಲ್ದಲ್ಲಿ ಮಾಡ್ತಿದ್ದೀರಾ? ನನ್ನ ಜೊತೆ ಸ್ವಲ್ಪ ಮಾತಾಡೋಕ್ಕಾಗಲ್ವಾ ಕೈ ಕಾಲಿಲ್ಲ, ಬಾಯಿಂದೇ ಖಾಲಿ ಐತಿ. ಸರ್ ಹಂಗೆ ಕೆಳಗೆ ಇಟ್ಕೊಂಡು ಮಾತಾಡಿ ಸರ್, ಪ್ಲೀಸ್ ಸರ್. ಪೂರಿ ಕಾಯಿ 7 ನಾ ಕಟ್ ಮಾಡಿ ನೋಡಿಲ್ಲ ಅಂದ್ರೆ. ಸರಿ ಸರ್, ಕಟ್ ಮಾಡ್ತೀನಿ. ಇಲ್ಲಿಗೆ 2 ಸಲ ಕಟ್ ಮಾಡಿದ್ರಿ. ಈಗ ಮತ್ತೆ ಕಟ್ ಮಾಡ್ತೀನಿ. ಯಾಕೆ ಸರ್? ನಿಮಗೆ ನನ್ನ ಮೇಲೆ ಏನೂ ಫೀಲಿಂಗ್ಸ್ ಇಲ್ವಾ ಸರ್? ನಾನು ಸತ್ತೋಯ್ತೀನಿ ಕಣ ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಏನೇನ? ಹಲೋ ಹಲೋ ಹೆಂಗೆ ಮಾತಾಡಕತ್ತಿರಲ್ಲ. ಹಲೋ ಹಲೋ ಸರಿ ಬರ್ರಿ, ನಾ ಮಧ್ಯಾಹ್ನ ಹಚ್ತೀನಿ. ಪ್ಲೀಸ್ ಸರ್ ಮಾತಾಡಬೇಕು ಅಂತ ಮಾಡಿದ್ದೀನಿ ಸರ್, ನಂಬರ್ ಇಸ್ಕೊಂಡೆ. ಪೂರಿ ನನಗೆ ಗೊತ್ತಾಗತೈತೆ ನೀ ಆಟ ತೆಗೈತೆ ಅಂತೇಳಿ ನನಗ ಮನುಷ್ಯ ರಾತ್ರಿನೇ ತಲೆ ಖರಾಬ್ ಆಗಿತ್ತು ನೈಟ್. ಈಗ ಮತ್ತೆ ತಲೆ ಖರಾಬ್ ಮಾಡಕ್ ಹೋಗೋಣ ನೋಡಿ. ಸರ್ ನಿನ್ನೆ ನೀವು ಫಾಲೋ ಕೊಟ್ಟಿದ್ರಲ್ವಾ ಸರ್, ಅದಕ್ಕೆ ಸ್ವಲ್ಪ ನಂಬರ್ ಇಸ್ಕೊಂಡೆ. ಏನೋ ಸ್ವಲ್ಪ ಮನ್ಸಿಗೆ ಅನಿಸ್ತು, ಸೊ ಅದಕ್ಕೆ ಮಾಡಿದ್ದೀನಿ. ನಿಮ್ಗೆ ನನ್ನ ಮೇಲೆ ಯಾವ ಥರನೂ ಫೀಲಿಂಗ್ಸ್ ಇಲ್ವಾ ಸರ್? ಹಿಂಗೆಲ್ಲ ಮಾತಾಡ್ತಿದ್ದೀರಲ್ಲ ನಾ ಎಲ್ಲಿ ಮಾಡೀನಿ ಫಾಲೋ ಇದೆ ನಾನು ನೋಡಿ. ಈಗ ಸರ್ ಈಗಿಲ್ಲ, ಬಟ್ ನೆನ್ನೆ ನೈಟ್ ಮಾಡಿದ್ರಿ, ಇವಾಗ ಅನ್ಫಾಲೋ ಮಾಡಿದ್ದೀರಾ. ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ? ಆಯ್ತಾಯ್ತು, ಪೂರ್ವಿಕ ಗೊತ್ತಾಯ್ತು ನನಗೆ. ನಿನ್ನ ಭಾರಿ ಅನ್ಕೊಂಡಿದ್ದೆ. ಹಲೋ ಕಟ್ ಮಾಡಂತ ಒಂದು ಹುಡುಗಿ ಮಾತಾಡ್ತೀಳ ಅಂದ್ರೆ ಸ್ವಲ್ಪ ಚಂದ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ನನಗೆ ಆಟ ನಾ ಏನ್ ಮಾಡಿದೆ? ನಿನಗೆ ಆಟ ಅಂದ್ರೆ ಸ್ವಲ್ಪ ಚಂದ ಮಾತಾಡ್ಬೇಕು. ಕಟ್ ಮಾಡು ಅಕ್ಕಿಗಸ್ತೀನಿ ಅಂದ್ರೆ ಒಂದು ಹುಡುಗಿ ಮಾಡಾಳ. ಆ ಹುಡುಗಿ ಮಾಡ್ತೀನಿ ಅಂದ್ಲು, ನಂಬರ್ ಕೊಡು ಅಂತಲೂ ಕೇಳಿದ್ಲು, ಆದರೆ ನಾನೇ ಕೊಟ್ಟಿಲ್ಲ ಪಾಪ ಅಂತ. ಯಾಕೆ ಕೊಡ್ಬೇಕಾ? ಇಡ್ಲಿ ನಂಬರ್ ಕೊಡ್ತೀನಿ, ಮಾತಾಡ್ಕೊಳ್ಳಿ. ಅಲ್ಲ, ನಾನು ಅಷ್ಟು ಚೆನ್ನಾಗಿ ಮಾತಾಡಿದ್ದೀನಿ, ನನ್ನ ಪ್ಲ್ಯಾನ್ ಎಲ್ಲ ಹಾಳು ಮಾಡ್ರಲ್ಲ. ಹಾಂ ಮಾಡಿದೆ ಏನಿದೆ? ಹಾಳು ಮಾಡ್ರಿ ನನ್ನ ಪ್ಲ್ಯಾನ್ನ. ನಾನೇ ಮಾಡೋದು. ನೀವು ಸೀರಿಯಸ್ ಆಗಿ ಮಾತಾಡ್ಬೇಕು ತಾನೆ ಚೆನ್ನಾಗಿ. ಒಂದು ಹುಡುಗಿ ಕಾಲ್ ಮಾಡಿ ಅಷ್ಟು ಕ್ಯೂಟಾಗಿ ಮಾತಾಡ್ತಿದ್ದಾಳಂದ್ರೆ ಸೀರಿಯಸ್ ಆಗಿ ಮಾತಾಡ್ತಿದ್ದೆ. ಹಾಂ, ನನ್ಗೆ ಹಿಂದಗಡೆ ಗೊತ್ತಾಯ್ತು ನಿಂದೆ ವಾಯ್ಸ್ ಅಂತೇಳಿ. ಹೆಂಗ್ ಗೊತ್ತಾಯ್ತು? ಹಂಗೆ ಗೊತ್ತಾಯ್ತು. ಹೆಂಗ್ ಗೊತ್ತಾಯ್ತು? ಹಾ ಹೆಂಗ್ ಗೊತ್ತಾಯ್ತು? ಹತ್ತರು ಮಾಡಿದ್ರೆ ಯಾರಿಗೆ ಗೊತ್ತಾಗಿಲ್ಲ? ಏನು ಹೆಂಗ್ ಮಾಡ್ರೆ? ಹಾ ಹೆಂಗ್ ಮಾಡ್ರೆ ಗೊತ್ತಾಗಂಗಿಲ್ಲ? ಹೆಂಗ್ ಮಾಡಿದ್ರೆ ಹೆಂಗ್ ಗೊತ್ತಾಗಿಲ್ಲ? ನಿಂಗೆ ಹೆಂಗ್ ಗೊತ್ತಾಯ್ತು ನನ್ನ ವಾಯ್ಸ್ ಅಂತ? ಗೊತ್ತಾಯ್ತು ನನಗೆಲ್ಲ. ಹೆಂಗ್ ಗೊತ್ತಾಯ್ತು ಅದೇ? ಹಂಗೆ ಹಂಗೆ ಹೆಂಗ್ ಗೊತ್ತಾಯ್ತು ನನ್ನ ವಾಯ್ಸು? ನಾನು ಈ ಥರ ಮಾತಾಡ್ತಿಲ್ಲ, ನಾನು ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಮಾತಾಡ್ತಿದ್ದೆ ತಾನೆ. ಹಂಗೆ ಅವಾಗ ಹಂಗಲ್ಲ, ಅವಾಗ ಗೊತ್ತಾಯ್ತು ನನಗೆ. ಕ್ಯೂಟಾಗಿ ಅಂದಾಗೆ ಗೊತ್ತಾಯ್ತಾ?
ನನಗೆ ನನಗೆ ಆಟ ತಗೋತಾವ ಅಲ್ಲ ಪೂರಿ ಇದು ನಂದು. ಏನ್ ಅವ್ರದೇ ಏನದ ಹಾ ಏನು ಪೂರಿಕ ಅದೇ ಧ್ಯಾನ ಮಾಡಕೈತಿರಲ್ಲ ಅಂತ ನನಗೈತಿದ್ದಲ್ಲ. ಮತ್ತೆ ಅಕ್ಕಿಗೆ ಹಚ್ತೀನಿ ತಗೊಳ್ರಿ, ಆಕೆ ಹತ್ರ ಮಾತಾಡ್ತೀನಿ. ಮಧ್ಯಾಹ್ನಕ್ಕೆ ಹಚ್ತೀನಿ ಅಂದ್ರೆ ಮತ್ತೆ ಮತ್ತೇನಲ್ಲ ಈಗ ಮಧ್ಯಾಹ್ನ ಆಗೈತಿ. 2 ಗಂಟೆಗೆ ಆ ಹುಡ್ಗಿ ಫೋನ್ ನಿಜ ಹಚ್ಚಿದ್ರೆ ಅವಳ ಹತ್ರ ಚೆನ್ನಾಗಿ ಮಾತಾಡ್ತಿದ್ರ. ನಾನಂತ ಗೊತ್ತಾತಲ್ಲ, ಅದಕ್ಕೆ ಹೆಂಗೆ ಮಾತಾಡಿದ್ರಂತ ನಂಗೆ ಗೊತ್ತು. ಹಿಂದಗಡೆ ಗೊತ್ತಾಯ್ತು. ಯಾವಾಗಂದ್ರೆ ಏನ್ 4ನೇ ತಾರೀಕಿಗೆ ಶೂಟಿಂಗ್. ಅವ್ ಫಸ್ಟ್ ಫೋನ್ ಮಾಡಿದ ಏನಂದಲ್ಲ, ಏನಂದೆ ಏನಂದೆ ನಾನು ಅಷ್ಟು ಚೆನ್ನಾಗಿ ಮಾತಾಡಿ ನನ್ನ ಪ್ಲ್ಯಾನ್ ಎಲ್ಲ ಕೆಡಿಸಿಟ್ರೆ ಏನಾಯ್ತು ನನ್ನ ಪ್ಲ್ಯಾನ್ ಹಾಳಾತು. ನಾನೇನ ಅಂತೇಳಿ ಹಚ್ಚಿದ್ನಿ. ಅದ ಏನೇನ್ ಪ್ಲಾನ್ ಮಾಡಿದ್ದೆ? ನಿಂಗೆ ಪ್ರ್ಯಾಂಕ್ ಮಾಡ್ಬೇಕಂತ. ಏ ನನ್ನ ನಿನ್ನೆ ಅದೇ ಎಂತ ಗೊತ್ತಾ, ವಾಯ್ಸ್ ಗೊತ್ತಾಯ್ತಲ್ವಾ, ಸೊ ಅದಕ್ಕೆ ನೀ ಹಂಗೆ ಮಾತಾಡಿ. ಅಕಸ್ಮಾತ್ ನಿಜ ಅಕ್ಕಿನೇ ಹಚ್ಚಿದಿದ್ರೆ ಈ ಥರ ಮಾತಾಡ್ತಿರ್ಲಿಲ್ಲ. ಒಳ್ಳೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ದೆ ಆಕಿ ಮಾಡಿದ್ರೆ. ಏನು ಗಟ್ಟಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ದೆ ಆಕಿ ಮಾಡಿದ್ರೆ. ಓ, ನಮಗಾದ್ರೆ ರೆಸ್ಪೆಕ್ಟ್ ಇಲ್ಲ. ರೆಸ್ಪೆಕ್ಟ್ ಇಲ್ಲ ಹೆಂಗ್ ಮಾತಾಡಿದೆ ನನಗೆ? ಮತ್ತು ಅಕ್ಕಿಗಾದ್ರೆ ಇನ್ನೂ ಜಾಸ್ತಿ ರೆಸ್ಪೆಕ್ಟ್ ಕೊಡ್ತಿದ್ರು. ಹಾಂ ಹೇಳಿ ಮೇಡಮ್ ಅಂತ. ಹೇಳಿ ಸಿಸ್ಟರ್ ಅಂತಿದ್ದೆ. ಅಬ್ಬಬ್ಬ, ಸಿಸ್ಟರ್ ಅಂತಿರ್ಲಿಲ್ಲ, ಅದು ಸಿಸ್ಟರ್ ಅಂತಿದ್ರೆ ಆಕಿನೇ ಆಕೆ ಫೋನ್ ಮಾಡಿದ್ರೆ ಏನು ಅಷ್ಟು ರೆಸ್ಪೆಕ್ಟ್ ಕೊಡ್ತಿದ್ದೆ. ಬಟ್ ನೀನ್ ಫ್ರಾಂಕ್ ನಿನ್ ವಾಯ್ಸ್ ಅಲ್ಲಿ ಹಿಂದಡಿ ಗೊತ್ತಾಯ್ತಲ್ಲ, ಅವಾಗ ನಾ ಸಿಸ್ಟರ್ ಏನ್ ಹಾಕಿದ್ರಿ. ಎಲ್ಲ ಎಕ್ನೆ ಹಚ್ಚಿಬಿಟ್ಲನಪ್ಪ ಅಂತ ರೆಸ್ಪೆಕ್ಟ್ ಕೊಟ್ಟು. ಆ್ಯಂಡ್ ಗುರು ಅವರು ಈ ವಿಡಿಯೋ ನೋಡಿ ಏನು ಅನ್ಕೊತೀರೋ ಏನೋ ಗೊತ್ತಿಲ್ಲ. ಜಸ್ಟ್ ಫನ್ಗೋಸ್ಕರ ಮಾಡಿದ್ದೀನಿ, ಏನೋ ಒಂದು ಟ್ರೈ ಮಾಡಬೇಕು ಅಂತ ಮಾಡಿದ್ದೀನಿ. ಬಿಕಾಸ್ ಈ ಕಣ್ಣು ನೋಡಿ ಇದು ಚಿಕ್ಕದಾಗಿದೆ, ಇದು ದೊಡ್ಡದಾಗಿದೆ. ಸಬ್ಸ್ಕ್ರೈಬರ್ಸ್ಗೋಸ್ಕರ ರಿಟರ್ನ್ ವೀಡಿಯೋ ಮಾಡಿ ಹಾಕ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾಸ್ತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಕೊಟ್ಟಿಲ್ಲ ರಾತ್ರೆಲ್ಲ ಅವಳಿಗೆ ಫಾಲೋ ಮಾಡಿದ್ರೆ ರಾತ್ರಿ ಎಲ್ಲ ಕುತ್ಕೊಂಡು ಯೋಚನೆ ಮಾಡೋಳೆ, ಬೆಳಗ್ಗೆ ಅಂತ ಇದನ್ನೇ ಮಾಡ್ಬೇಕಂತ. ನಂದೇನಿಲ್ಲ ಇದರಲ್ಲಿ ಪಾತ್ರ. ನಂದಂದ್ರೆ ರಾತ್ರಿ ಎಲ್ಲ ಕುತ್ಕೊಂಡು ಮಲ್ಕೊಂಡು ನಿದ್ದೆ ಮಾಡಿಲ್ಲ ಅವಳು, ರಾತ್ರಿ ಎಲ್ಲ ಯೋಚನೆ ಮಾಡೋಳೆ. ಅವ್ನು ಫಾಲೋ ಮಾಡಿದಾನಲ್ಲ, ಏನು ಮಾಡ್ಬೇಕು ಅವನಿಗೆ ಅಂತೇಳಿ ಬೆಳಗ್ಗೆ ಬಂದು ಹೇಳ್ತಾಳೆ, ಅಮ್ಮ ಈ ಥರ ಮಾಡ್ಬೇಕು ಅವನಿಗೆ ಅಂತ. ನಂದಿದ್ರಲ್ಲಿ ಏನು ಪಾತ್ರ ಇಲ್ಲ. ನಾನು ರಾತ್ರಿ ಆ್ಯಕ್ಚುಲಿ ಫಾಲೋ ಮಾಡಿದ್ರು. ನಾನು ನೆನ್ನೆ ನೈಟ್ ಅವ್ರಿಗೆ ತಲೆಯಲ್ಲಿ ಹುಳ ಬಿಟ್ಬಿಟ್ಟಿದ್ದೀನಿ, ಜೋರು ಮಾಡಿ ಮಾಡಿ ಏನೇನು ಅಂದು ಅದು ಇದು ಎಳ್ಳು ಮುಳ ಅಂದು ಅವ್ರ ತಲೆಗೆ ಹುಳ ಬಿಟ್ಬಿಟ್ಟಿದ್ದೀನಿ. ಅದಕ್ಕೆ ಒಳ್ಳೆ ಒಂದು ಚಾನ್ಸ್ ಸಿಕ್ತು ಅಂತ ಬೆಳಗ್ಗೆ ಮಾಡೋಣ ಅಂತ ಅಂದ್ಕೊಂಡು. ಬಟ್ ರಾತ್ರಿಯಿಂದ ಬೆಳಗ್ಗೆ ಎದ್ದೇಳೋಷ್ಟಲ್ಲ ಈ ಕಣ್ಣು ಹಿಂಗಾಗಿ ಹಿಂಗಾಗಿಬಿಟ್ಟು ಸೊ ಮಾಡೋಕ್ಕೆ ಇರಲಿಲ್ಲ. ಹೋಗಿ ಮಲಗಿದ್ದವ್ರು ತಿರ್ಗಾ ಎದ್ದು ಬಂದೀವಿ. ನಮ್ಮ ಮಮ್ಮಿಗೆ ಹೇಳಿ ಫ್ರಾಂಕ್ಗೋಸ್ಕರ ಮಾಡಿದ್ದು, ಯಾರು ಸೀರಿಯಸ್ ಆಗಿ ತಿಳ್ಕೊಬೇಡಿ. ಜಸ್ಟ್ ಫಾರ್ ಫ್ರ್ಯಾಂಕ್ ಆ್ಯಂಡ್ ಫನ್ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಗುರು ವಿಡಿಯೋ ನೋಡಿದ್ರೆ ತಪ್ಪಾಗಿ ತಿಳ್ಕೊಬೇಡಿ, ಜಸ್ಟ್ ಫನ್ ಅಷ್ಟೇ. ಫ್ರೆಂಡ್ ಅನ್ನೋ ಇದ್ರ ಮೇಲೆ ಮಾಡಿದ್ದೀನಿ. ನೋ ಎನಿಥಿಂಗ್, ನಥಿಂಗ್ ಎನಿಥಿಂಗ್. ಓಕೆನಾ? ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಬೆಲ್ ಬಟನ್ ಒತ್ಕೊಬೇಡಿ. ಲವ್ ಯು ಆಲ್, ಬಾಯ್. ಅಷ್ಟೇ.